ಒಂದು ಫ್ಯೂ ಮಂತ್ಸ್ ಬ್ಯಾಕ್ ನಾವೊಂದು ಎಪಿಸೋಡ್ ಅಪ್ಲೋಡ್ ಮಾಡಿದ್ವಿ ಕ್ಯಾಲ್ಶಿಯಂ ಬಗ್ಗೆ. ಕ್ಯಾಲ್ಶಿಯಂ ಯಾಕೆ ಮುಖ್ಯ, ಡೈಲಿ ಎಷ್ಟು ತಗೊಳ್ಬೇಕು, ಆ್ಯಂಡ್ ಕ್ಯಾಲ್ಶಿಯಂ ರಿಚ್ ಇರುವಂತಹ 4 ಸೂಪರ್ ಫುಡ್ ಯಾವುದು ಅಂತ ತಿಳಿಸಿದ್ವಿ. ತುಂಬ ಜನ ಅಬೌಟ್ 3 ಲಕ್ಷದಷ್ಟು ಜನ ನೋಡಿದ್ರಿ, ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಇವತ್ತಿನ ಎಪಿಸೋಡ್ನಲ್ಲಿ ಇದೇ ಕ್ಯಾಲ್ಶಿಯಂ ರಿಲೇಟೆಡ್ ಇನ್ನೊಂದು ಯೂಸ್ಫುಲ್ ವಿಷಯ ಹೇಳ್ತೀನಿ. ಏನಂದರೆ, ಕೆಲವರು ಬೋನ್ ವೀಕ್ ಆಗಿದೆ, ಡೆನ್ಸಿಟಿ ಕಮ್ಮಿ ಆಗಿದೆ ಅಂತ ಕ್ಯಾಲ್ಶಿಯಂ ಇಂಟೇಕ್ ಮಾಡ್ತಿರ್ತಾರೆ, ಬಟ್ ಎಕ್ಸ್ಪೆಕ್ಟ್ ಮಾಡ್ದಂಗೆ ರಿಸಲ್ಟ್ ಸಿಗಲ್ಲ. ಇದಕ್ಕೆ ಕಾರಣ ಏನು ಅಂತ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿಸ್ತೀನಿ. ವೆಲ್ಕಮ್ ಟು GSS ಮಾಧ್ಯಮ. ನಮ್ಮ ದೇಹಕ್ಕೆ ಕ್ಯಾಲ್ಶಿಯಂ ತಗೊಳ್ಳೋದು ತುಂಬ ಮುಖ್ಯ. ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ತಗೊಂಡಿದ್ದ ಕ್ಯಾಲ್ಶಿಯಂ ನಮ್ಮ ದೇಹದಲ್ಲಿ ಸರಿಯಾಗಿ ಕೆಲಸ ಮಾಡಬೇಕು. ಹಂಗೆ ಕೆಲಸ ಮಾಡಬೇಕು ಅಂದರೆ ಅದ್ರ ಜೊತೆಗೆ ಇನ್ನೊಂದು ಪೌಷ್ಟಿಕಾಂಶನ ನಾವು ತಗೊಳ್ಬೇಕು. ಅದನ್ನು ತಗೊಳ್ಳಿಲ್ಲ ಅಂದರೆ ಕ್ಯಾಲ್ಶಿಯಂ ಸರಿಯಾಗಿ ಹೀರ್ಕೊಳ್ಳಲ್ಲ, ಆ್ಯಂಡ್ ದೇಹದ ಯಾವ ಉದ್ದೇಶಕ್ಕೆ ಕ್ಯಾಲ್ಶಿಯಂ ಬೇಕೋ ಆ ಜಾಗಕ್ಕೆ ಹೋಗದೆ ಇನ್ನೆಲ್ಲೋ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಕ್ಯಾಲ್ಶಿಯಂ ಜೊತೆಗೆ ಬೇಕಿರೋ ಸಪೋರ್ಟಿಂಗ್ ಮಿನರಲ್ಲೇ ಮೆಗ್ನೀಷಿಯಂ. ಈ ಮೆಗ್ನೀಷಿಯಂ ತಗೊಳ್ಳೋದು ಯಾಕೆ ಇಂಪಾರ್ಟೆಂಟ್? ಫಾರ್ ಎಕ್ಸಾಂಪಲ್, ನೀವೊಂದು ಮನೆ ಕಟ್ತೀರಾ ಅಂದ್ಕೊಳ್ಳಿ. ಅದಕ್ಕೆ ಇಟ್ಟಿಗೆ, ಸಿಮೆಂಟು, ಮರಳು ಎಲ್ಲ ತರ್ತೀರಾ. ತಂದರೆ ಸಾಕಾ? ಅದನ್ನು ಸರಿಯಾದ ಜಾಗಕ್ಕೆ ಫಿಕ್ಸ್ ಮಾಡೋದು ಮುಖ್ಯ ಅಲ್ವಾ? ಸೊ ಅದಕ್ಕೆ ಏನು ಮಾಡ್ತೀರಾ? ಲೇಬರ್ನ ತೊಗೊಳ್ತೀರಾ. ಅವರು ಅವುಗಳನ್ನು ಸರಿಯಾಗಿ ಎಲ್ಲೆಲ್ಲಿ ಇಡಬೇಕೋ ಅಲ್ಲಲ್ಲಿಟ್ಟರೆ ಒಳ್ಳೆ ಮನೆ ಆಗುತ್ತೆ. ಸೇಮ್ ಅಪ್ಲೈ ಆಗುತ್ತೆ ಕ್ಯಾಲ್ಶಿಯಂ ವಿಷಯಕ್ಕೆ ಬಂದಾಗ. ಇಲ್ಲಿ ಮನೆ ಕಟ್ಟಕ್ಕೆ ಬೇಕಿರೋ ಪದಾರ್ಥ ಕ್ಯಾಲ್ಶಿಯಂ ಆದರೆ ಅದನ್ನು ಯೂಸ್ಫುಲ್ ಆಗಿ ಯಾವ ಜಾಗಕ್ಕೆ ತಲುಪಿಸ್ಬೇಕೋ ಅದನ್ನ ಹೆಲ್ಪ್ ಮಾಡೋ ಲೇಬರ್ರೇ ಮೆಗ್ನೀಷಿಯಂ. ಏನು ಮಾಡುತ್ತೆ ಮೆಗ್ನೀಷಿಯಂ ಎಕ್ಸಾಕ್ಟ್ಲಿ? ಇದು ವಿಟಮಿನ್ ಡಿನ ಆಕ್ಟಿವ್ ರೂಪಕ್ಕೆ ಕನ್ವರ್ಟ್ ಮಾಡುತ್ತೆ. ಇದರಿಂದ ನಮ್ಮ ದೇಹದಲ್ಲಿ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ರೆಗ್ಯುಲೇಟ್ ಆಗುತ್ತೆ. ಮತ್ತು ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಕ್ಯಾಲ್ಸಿಟೋನಿನ್ ಇದನ್ನು ರೆಗ್ಯುಲೇಟ್ ಮಾಡೋದ್ರಿಂದ ಕ್ಯಾಲ್ಶಿಯಂ ಕರೆಕ್ಟಾಗಿ ಬೋನ್ಗೆ ಮೂವ್ ಆಗೋ ಥರ ನೋಡ್ಕೊಳ್ಳುತ್ತೆ. ನಾವು ತಿನ್ನೋ ಆಹಾರದಲ್ಲಿರೋ ಕ್ಯಾಲ್ಶಿಯಂನ ಸಣ್ಣ ಕರಳಲ್ಲಿ ಸರಿಯಾಗಿ ಅಬ್ಸಾರ್ಬ್ ಆಗೋ ರೀತಿಯಲ್ಲಿ ಸಪೋರ್ಟ್ ಮಾಡುತ್ತೆ. ಅಕಸ್ಮಾತ್ ಕ್ಯಾಲ್ಶಿಯಂಗೆ ಜಾಸ್ತಿ ಫೋಕಸ್ ಮಾಡಿ ಮೆಗ್ನೀಷಿಯಂ ಇಗ್ನೋರ್ ಮಾಡಿದ್ರೆ ಏನಾಗುತ್ತೆ? ಲೆಟ್ಸ್ ಚೆಕ್. ಕ್ಯಾಲ್ಶಿಯಂ ಸರಿಯಾದ ಜಾಗಕ್ಕೆ ಸೇರಿದೆ ಬೇರೆ ಕಡೆ ಹೋಗಿ ಕೆಲವೊಂದು ಪ್ರಾಬ್ಲಮ್ ಶುರುವಾಗ್ಬೋದು. ಫಾರ್ ಎಕ್ಸಾಂಪಲ್, ಕಿಡ್ನಿಗೆ ಹೋದರೆ ಕಿಡ್ನಿ ಸ್ಟೋನ್ ಆಗ್ಬೋದು, ರಕ್ತನಾಳಕ್ಕೆ ಹೋಗಿ ಹಾರ್ಟ್ಗೆ ತೊಂದರೆ ಆಗ್ಬೋದು, ಜಾಯಿಂಟ್ಸ್ನಲ್ಲಿ ಸ್ಟಿಫ್ನೆಸ್, ಪೇನ್ ತರ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಬೋನ್ಸ್ಗೆ ಹೋಗಬೇಕಾದ ಕ್ಯಾಲ್ಶಿಯಂ ಅಲ್ಲಿಗೆ ಹೋಗದೆ ಬೋನ್ಸ್ ವೀಕ್ ಆಗೋ ಚಾನ್ಸಸ್ ಇರುತ್ತೆ. ದಟ್ಸ್ ವೈ ಕ್ಯಾಲ್ಶಿಯಂ ಜಾಸ್ತಿ ತಿಂದರೂ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಸಿಗದೆ ಇರ್ಬೋದು. ಮತ್ತು ಜಾಸ್ತಿ ಕ್ಯಾಲ್ಶಿಯಂ ತಗೊಂಡು ನೀಡಿರೋಷ್ಟು ಮೆಗ್ನೀಷಿಯಂ ತಗೊಳ್ಳದೆ ಹೋದರೆ ಇಂಬ್ಯಾಲೆನ್ಸ್ ಆಗಿ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದು ಸ್ಟಡಿ ಕೂಡ ಹೇಳ್ತಾ ಇದೆ. ಸೊ ಇಷ್ಟೆಲ್ಲ ಕೇಳಿದ ಮೇಲೆ ಮೆಗ್ನೀಷಿಯಂ ತಗೊಳ್ಳೋದು ಎಷ್ಟು ಮುಖ್ಯ ಅಂತ ಗೊತ್ತಾಯಿತು. ಆದರೆ ಎಷ್ಟು ತಗೋಬೇಕು? ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಪ್ರಕಾರ ಆ್ಯಕ್ಚುಲಿ ಇಲ್ಲೊಂದು ಹೇಳಬೇಕು, ಇಲ್ಲಿ ಬೇರೆ ಬೇರೆ ವರ್ಷದಲ್ಲಿ ಕೆಲವೊಂದು ಮಾನದಂಡಗಳನ್ನ ಇಟ್ಕೊಂಡು ರಿಕ್ವೈರ್ಮೆಂಟ್ಸ್ನ ತಿಳಿಸಿದ್ದಾರೆ. ಸೊ ಇಲ್ಲಿ ನಮಗೆ 2010 ಮತ್ತು 2020 ಸಿಕ್ಕಿದೆ. ಅದೆರಡರ ಪ್ರಕಾರ ಪುರುಷರಿಗೆ ದಿನಕ್ಕೆ 340 440 ಮಿಲಿಗ್ರಾಮ್ ಆ್ಯಂಡ್ ಮಹಿಳೆಯರಿಗೆ 310 370 ಮಿಲಿಗ್ರಾಮ್ ಅಷ್ಟು ಮೆಗ್ನೀಷಿಯಂ ಬೇಕಾಗುತ್ತೆ ಅಂತ ಈ ರಿಸರ್ಚ್ ಹೇಳುತ್ತೆ. ಈ ಡೈಲಿ ಕೋಟಾನ ಫುಲ್ಫಿಲ್ ಮಾಡೋಕ್ಕೆ ಟ್ರೈ ಮಾಡಬೇಕಿವಾಗ. ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂನ ಒಂದೇ ಟೈಮಲ್ಲಿ ತಗೋಬೋದು, ಬಟ್ ಬೆಟರ್ ರಿಸಲ್ಟ್ಗೆ ಎರಡನ್ನು ಬೇರೆ ಬೇರೆ ಟೈಮಲ್ಲಿ ತಗೊಳ್ಳಿ. ಇದರಿಂದ ಎರಡರದ್ದು ಬೆಟರ್ ಅಬ್ಸಾರ್ಪ್ಷನ್ ಆಗುತ್ತೆ. ಕ್ಯಾಲ್ಶಿಯಂನ ರೆಗ್ಯುಲರ್ ಊಟ ತಿಂಡಿ ಮೂಲಕ ತಗೊಳ್ಳಿ, ಮೆಗ್ನೀಷಿಯಂನ ಲೈಟ್ ಸ್ನ್ಯಾಕ್ ಥರ ತಗೊಳ್ಳಿ. ಮೆಗ್ನೀಷಿಯಂ ರಿಚ್ ಇರೋ ಫುಡ್ಸ್ ಯಾವುದು ನೋಡೋದಾದರೆ ಕುಂಬಳಕಾಯಿ ಬೀಜ, ಗೋಡಂಬಿ, ಬಾದಾಮಿ, ಪಾಲಕ್ ಸೊಪ್ಪು, ಬಾಳೆಹಣ್ಣು ಇಂಥವನ್ನ ದಿನ ಸ್ನ್ಯಾಕ್ಸ್ ಥರ ತಿನ್ನಿ. ನೀವೇನಾದರೂ ಬೋನ್ ಡೆನ್ಸಿಟಿ ಇಶ್ಯೂಸ್ ಆಗಿ ಕ್ಯಾಲ್ಶಿಯಂ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ರೆ ಅದ್ರ ಜೊತೆಗೆ ಮೆಗ್ನೀಷಿಯಂ ರಿಚ್ ಫುಡ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಗಿವ್ ಇಟ್ ಅ ಟ್ರೈ ಆ್ಯಂಡ್ ಏನು ರಿಸಲ್ಟ್ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೊಂದಷ್ಟು ಇಂಥದ್ದೇ ಹೆಲ್ತ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ GSS ಮಾಧ್ಯಮ, ಕನ್ನಡದ ಬೆಸ್ಟ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಚಾನಲ್.